ಬಡಚಿ ಗ್ರಾಮದ ವಿವಿಧೋದ್ದೇಶಗಳ ಗ್ರಾಮೀಣ ಕೃಷಿ ಸಹಕಾರ ಸಂಘ ಇಡೀ ಜಿಲ್ಲೆಯಲ್ಲಿಯೇ ನಂಬರ್ 1 ಸ್ಥಾನಕ್ಕೆ ತಲುಪಲು ಸಂಘದ ಅಧ್ಯಕ್ಷ, ಆಡಳಿತ ಮಂಡಳಿ, ಸಿಬ್ಬಂದಿ ಮತ್ತು ಸಾಲ ಪಡೆದ ಸದಸ್ಯರೇ ಕಾರಣ ಎಂದು ಮಾಜಿ ಉಪಮುಖ್ಯಮಂತ್ರಿ, ಹಾಲಿ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಬಡಚಿ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ವತಿಯಿಂದ ಸ್ವಸಹಾಯ ಸಂಘಗಳಿಗೆ, ರೈತ ಸದಸ್ಯರಿಗೆ ಸಾಲ ವಿತರಣೆ, ಸಂಘದ ಕೌಂಟರ್ ಉದ್ಘಾಟನಾ ಸಮಾರಂಭ ಮತ್ತು ಎಂಕಜ್ಜಿ ಪ್ರೌಢಶಾಲೆ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಸಹಕಾರ ಸಂಘ ಅನೇಕ ಆರ್ಥಿಕ ಕುಸಿತಗಳ ಮಧ್ಯೆ ಕೂಡ ಕಳೆದ 65ಕ್ಕೂ ಹೆಚ್ಚು ವರ್ಷಗಳಿಂದ ನಿರಂತರವಾಗಿ ಕಾರ್ಯ ಮಾಡುತ್ತಿದೆ ಎಂದ ಅವರು, ಕಳೆದ 20 ವರ್ಷಗಳಿಂದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಸೈಬಣ್ಣ ಕಮತಗಿ ಆಡಳಿತ ಮಂಡಳಿ ಮತ್ತು ಉತ್ತಮ ಸಿಬ್ಬಂದಿಗಳ ನೇತೃತ್ವದಲ್ಲಿ ಗಟ್ಟಿಯಾದ ಆರ್ಥಿಕ ನೆಲೆಯನ್ನ ಸಂಘ ಪಡೆದುಕೊಂಡಿದೆ ಎಂದರು. ಇದೇ ರೀತಿ 2003ರಲ್ಲಿ ಬಡಚಿ ಸಹಕಾರ ಸಂಘಕ್ಕೂ ಆರ್ಥಿಕ ನಷ್ಟ ಉಂಟಾಗಿ ಮುಚ್ಚುವ ಸ್ಥಿತಿ ತಲುಪಿದಾಗ ಅಂದಿನ ಕಾರ್ಯದರ್ಶಿ ಮಲ್ಲಯ್ಯ ಪೂಜಾರಿ ಮತ್ತು ಇತರೆ ಸಿಬ್ಬಂದಿಗಳು ಸಂಬಳ ಪಡೆಯದೆ ಕಾರ್ಯನಿರ್ವಹಿಸಿದರು. ಇದರ ಜೊತೆಗೆ ಪ್ರಾಮಾಣಿಕ ಆಡಳಿತ ಮಂಡಳಿಯು ಸಂಘಕ್ಕೆ ಬೆನ್ನೆಲುಬಾಗಿ ನಿಂತ ಪರಿಣಾಮ ಇಂದು ಇಡೀ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಕೆಲವು ಸಹಕಾರ ಸಂಘಗಳಲ್ಲಿ ಬಡಚಿ ಸಂಘವೂ ಕೂಡ ಒಂದಾಗಿದೆ ಎಂದರು. ಬ್ಯಾಂಕು, ಸಹಕಾರ ಸಂಘಗಳಿಂದ ಪಡೆದುಕೊಂಡ ಸಾಲವನ್ನು ನಿಗದಿತ ಅವಧಿಯಲ್ಲೇ ಮರುಪಾವತಿಸುವ ಮಹಿಳಾ ಸ್ವಸಹಾಯ ಸಂಘಕ್ಕೆ, ಬಿಡಿಸಿಸಿ ಬ್ಯಾಂಕ್, ಕೃಷಿ ಮತ್ತು ಗ್ರಾಮೀಣ ಸಹಕಾರ ಸಂಘಗಳ ಮೂಲಕ 5 ಲಕ್ಷದವರೆಗಿನ ಶೂನ್ಯ ಬಡ್ಡಿ ದರದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ನೀಡುತ್ತಿದ್ದು, ಈ ಯೋಜನೆಯ ಸದುಪಯೋಗ ಮಾಡಿಕೊಳ್ಳಬೇಕೆಂದು ಅವರು ಈ ಹಿಂದೆ ಸಾಲ ವಿತರಣಾ ಸಮಾರಂಭವೊಂದರಲ್ಲಿ ಅಂದಿನ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ವೇದಿಕೆಯಲ್ಲೇ ಬಹಿರಂಗವಾಗಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರ ಕಾಲಿಗೆ ನಮಸ್ಕರಿಸಿದ್ದನ್ನ ಲಕ್ಷ್ಮಣ್ ಸವದಿ ಸ್ಮರಿಸಿಕೊಂಡು, ಈಗಲೂ ಬಿಡಿಸಿಸಿ ಬ್ಯಾಂಕಿನಿಂದ ಪಡೆದುಕೊಂಡ ಸಾಲವನ್ನ ಅವಧಿಗೆ ಮುನ್ನ ಪಾವತಿಸುವವರು ಮಹಿಳಾ ಸ್ವಸಹಾಯ ಸಂಘದವರೇ ಎಂದು ಹೇಳಲು ಅಭಿಮಾನ ಎನಿಸುತ್ತಿದೆ ಎಂದರು. ಬಡಚಿ ಸಹಕಾರ ಸಂಘದ ಅಧ್ಯಕ್ಷ ಸೈಬಣ್ಣ ಕಮತಗಿ ಮತ್ತು ಆಡಳಿತ ಮಂಡಳಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿವಯ್ಯ ಪೂಜಾರಿ ಮತ್ತು ಸಿಬ್ಬಂದಿ ವರ್ಗದ ಪ್ರಾಮಾಣಿಕ ಪ್ರಯತ್ನದ ಫಲವಾಗಿ ಸಹಕಾರ ಸಂಘ ಹೆಮ್ಮರವಾಗಿ ಬೆಳೆದು ನಿಂತಿದ್ದು, ಹೀಗೆ ಮುಂದೆ ಸಹ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿ ಸಂಘವನ್ನ ಮುನ್ನಡೆಸಿಕೊಂಡು ಹೋಗಿ ಅಗತ್ಯ ಬಿದ್ದಾಗ ನಾನು ಕೂಡ ತನು ಮನ ಧನದಿಂದ ಸಹಾಯ ಸಹಕಾರ ಮಾಡುವೆ ಎಂದರು. ಅಧ್ಯಕ್ಷ, ಮೊದಲೇ ನಿಡ್ಕೊಂಡು ಇಲ್ಲಿ ತನಕ ಏನು ನೀವು ಕಾರ್ಯ ಮಾಡಿರಲಿಲ್ಲ, ನಿಮಗ ತುಂಬ ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಯಾಕಂದ್ರೆ 25 ವರ್ಷದ ಹಿಂದೆ ಈ ಒಂದು ಸಂಘ ಇನ್ನೇನು ಮುಚ್ಚಲಿಕ್ಕೆ ಬಂದಿದೆ ಅನ್ನುವಂತ ಸಂದರ್ಭದೊಳಗ ನಮ್ಮ ರಿಟೈರ್ಡ್ ಆಗಿರ್ತಕ್ಕಂಥ ಸ್ವಾಮಿಗಳು ಇಲ್ಲೇ ತಂದು ಇಲ್ಲಿ ನಿಲ್ಲಿಸಿದ್ದಾರೆ ಅಂತಂದ್ರೆ, ಒಂದು ಸಣ್ಣ ಹಳ್ಳಿ ಒಳಗ ಇಂಥ ದೊಡ್ಡ ಪ್ರಮಾಣದಲ್ಲಿ ಸಂಘವನ್ನ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ನೀವು ಬೆಳೆಸ್ಕೊಂಡು ಬಂದಿದ್ದಕ್ಕೆ ಬಹುತೇಕ ಇಂಥ ಒಂದು ಕಾರ್ಯಕ್ರಮದಾಗ ನಾವು ಭಾಗಿಯಾಗಲಿಕ್ಕೆ ನಮಗೂ ಕೂಡ ಶೋಭೆ ಮತ್ತು ಹೆಮ್ಮೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಸುಮಾರು 34 ಕೋಟಿಯಷ್ಟು ದುಡಿಯುವ ಬಂಡವಾಳ ಅಂತಂದ್ರೆ ಇದ್ರ ಹಿಂದೆ ಸುಮ್ಮನೆ ಆಗಲ್ಲ. ಈಗ ಸಾಯಿಬಣ್ಣ ಕಮಿಟಿಗೆ ಹೇಳಿದ್ರಲ್ಲ, ನಾವು ಸೊಸೈಟಿ ಹೋದ್ರೆ ನಮ್ಮ ಸ್ವಂತ ರೊಕ್ಕದಿಂದನೇ ನಾವು ಚಾ ಕುಡಿದು ಬರ್ತೀವಿ. ಇದು 35-45 ಕೋಟಿಗೆ ಹೋಗ್ಬೇಕಾದ್ರೆ ಇಂಥ ಪ್ರಾಮಾಣಿಕ ಆಡಳಿತ ಮಂಡಳಿ ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದ ಶ್ರಮದ ಪ್ರತಿಫಲನ ಇವತ್ತು ಈ ದೊಡ್ಡ ಮಟ್ಟಕ್ಕೆ ಈ ಸಂಘ ಬರಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಿಮಗೆ ಗೌರವಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ನಾನು ಹೇಳ್ತೀನಿ. ಹಿಂದಿನ ನಮ್ಮ ಕಾರ್ಯದರ್ಶಿ ಅವರು ಮಲ್ಲಯ್ಯ ಸ್ವಾಮಿಗಳು ಬಹಳ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ಕೊಡ್ತಾರೆ. ನಾನು ಅವರನ್ನ ಸುಮಾರು 30 ವರ್ಷದಿಂದ ನೋಡ್ತಾ ಇದ್ದೆ. ಅವ್ರ ನಿಜವಾಗ್ಲೂ ಸ್ವಾಮಿ ಕಾರ್ಯಗಳನ್ನ ಹೇಗೆ ಮಾಡಬೇಕು, ಆ ಸಂಸ್ಥೆ ಕೆಲಸ ಮಾಡಲಿಲ್ಲ, ಅದು ಸ್ವಾಮಿ ಕಾರ್ಯ ಅಂತೇನೆ ಅವ್ರು ಕೆಲಸ ಮಾಡ್ಕೊಡ್ತಾರೆ. ಅಂತವರ ಮಾರ್ಗದರ್ಶನದಲ್ಲಿ ಇರ್ತಕ್ಕಂಥ ಆಡಳಿತ ಮಂಡಳಿ ಸದಸ್ಯರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ಅವರು ನಿಮ್ಮ ಪ್ರಾಮಾಣಿಕತೆಯನ್ನ ನಾವು ಎಷ್ಟು ಹೊಗಳಿದ್ರು ಕೂಡ ಅದು ಕಡಿಮೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ವಿಶೇಷವಾಗಿ ಈ ತಾಯಂದಿರೆಲ್ಲರೂ ಕೂತಿದ್ದೇವೆ. ನಾವು ಇಡೀ ರಾಜ್ಯ, ದೇಶ ಅತ್ಯಂತ ಪ್ರಾಮಾಣಿಕವಾಗಿ 100ಕ್ಕೆ 100ರಷ್ಟು ಸಾಲವನ್ನ ಮರುಪಾವತಿ ಮಾಡತಕ್ಕಂಥ ಯಾರಾದ್ರೂ ಇದ್ರೆ
ಅದು ಮಹಿಳಾ ಸ್ವಸಹಾಯ ಸಂಘದ ಎಲ್ಲಾ ಸದಸ್ಯರು ಅಂತ ಹೇಳಿ ಇವತ್ತು ಹೆಮ್ಮೆಯಿಂದ ಮಾತನ್ನ ನಾನು ಹೇಳ್ತೇನೆ. ಅಧ್ಯಕ್ಷತೆಯನ್ನ ವಹಿಸಿದ್ದ ಸಹಕಾರ ಸಂಘದ ಅಧ್ಯಕ್ಷ ಸೈಬಣ್ಣ ಕಮತಗಿ ಮಾತನಾಡಿ 1956ರಲ್ಲಿ ಬಡಚಿ ಸಹಕಾರ ಸಂಘ ಪ್ರಾರಂಭಗೊಂಡಿತ್ತು. ಅಂದಿನಿಂದ ಇಂದಿನವರೆಗೂ ಸಹಕಾರ ಸಂಘ ರೈತರ ಪರ ಕಾರ್ಯದಲ್ಲಿಯೇ ತೊಡಗಿಸಿಕೊಂಡಿದೆ ಎಂದರು. ಸಂಘವನ್ನ ಪ್ರಾರಂಭಿಸಿದ ನಮ್ಮ ಹಿರಿಯರು ಕಷ್ಟಪಟ್ಟು ಸಹಕಾರ ಸಂಘವನ್ನ ಬೆಳೆಸಿಕೊಂಡು ಬಂದಿರುವ ಪರಿಣಾಮವೇ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ ಎಂದ ಅವರು 2003ರಿಂದಲೂ ಈ ಸಹಕಾರ ಸಂಘಕ್ಕೆ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದಲೇ ಇಂದಿನವರೆಗೂ ಸಹಕಾರಿ ಸಂಘ ಉತ್ತಮ ಆರ್ಥಿಕ ಸ್ಥಿತಿ ಹೊಂದಿದೆ ಎಂದರು. ಸಹಕಾರಿ ಸಂಘದ ಮೂಲಕ ಗೊಬ್ಬರ ಮತ್ತು ಹಿಂಗಾರು ಮತ್ತು ಮುಂಗಾರಿ ಸೀಸನ್ಗಳಲ್ಲಿ ಬೀಜ ವಿತರಣೆಯನ್ನ ಸಹಕಾರಿ ಸಂಘದ ಮೂಲಕ ರೈತರಿಗೆ ಮಾರಾಟ ಮಾಡುತ್ತೇವೆ ಎಂದ ಅವರು ನಮ್ಮ ಸಂಘಕ್ಕೆ ಶಾಸಕ ಲಕ್ಷ್ಮಣ್ ಸವದಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹೀಗಾಗಿ ಅವರ ಮಾರ್ಗದರ್ಶನದಲ್ಲಿ ಸಹಕಾರ ಸಂಘವನ್ನ ಮುನ್ನಡೆಸಿಕೊಂಡು ಹೋಗುತ್ತೇವೆ ಎಂದರು. ಸಾವುಕಾರರು ಕಲಾವಂತ ಸಾಹೇಬರು ನಂದೇಶ್ವರ ಸಾಹೇಬರು ಅವ್ರ ಬ್ಯಾಂಕಿನಿಂದ ಕೊಟ್ಟಿದ್ದು ಸಾಲ್ರಿ 12 ಕೋಟಿ 67 ಲಕ್ಷ ಬೆಳೆಸಾಲ ಐತ್ರಿ. ಮುಂದೆ ವ್ಯವಸಾಯ ಗುಂಪುದವ್ರಿಗೆ ಈಗ ಸದ್ಯ 88 ಲಕ್ಷ ಸ್ಯಾಂಕ್ಷನ್ ಐತ್ರಿ. ಇನ್ನು 92 ಲಕ್ಷ ರೂಪಾಯಿ ಟೋಟಲ್ ರೀ. 1,87 ಲಕ್ಷ ರೂಪಾಯಿ ವ್ಯವಸಾಯ ಸಂಘದವ್ರಿಗೆ ಸಾಲ ಕೊಟ್ಟಾರ್ರಿ. ಮುಂದ್ರಿ MT ಸಾಲ ರೀ 50 ಲಕ್ಷ ರೂಪಾಯಿ ಐತ್ರಿ. ಹಿಂಗೆಲ್ಲ ಕೂಡ್ಸ್ಕೊಂಡು ಅವ್ರಿಗೆ ಸದ್ಯ ನಮಗೆ ಏಟ್ ಕೊಟ್ಟಾರಂದ್ರೆ 15 ಕೋಟಿ ರೂಪಾಯಿ ರೀ. ಅವರಲ್ಲಿ ಒಂದು ಅದು ನಮಗ ಅವ್ರಿಗೆ ಒಂದು ಕನ್ಫ್ಯೂಸ್ ಆಗೈತ್ರಿ. ಬೆಳೆಸಾಲತ್ತಾರ ಸಾಲ ಅಂದ್ರೆ ಬಡ್ಡಿ ಕೊಟ್ಟರೆ ಸಾಲ ಇರ್ತೈತ್ರಿ. ಇದು ಕೈಗಾಡ ರೊಕ್ಕ ಐತ್ರಿ. ಸರ್ಕಾರಿಗೆ 15 ಕೋಟಿ ಕೈಗಾಡನ ಕೊಟ್ಟಂಗೈತ್ರಿ. ಬೈಕ್ ಇಲ್ಲ ಏನಿಲ್ಲ ಎಂತಿಲ್ಲ ರೀ. ಮತ್ತು ವರ್ಷದಾಗ ಹೆಂಗ್ರಿ ಬಾಳಿ ತುಂಬುದು ಅವ್ರ ತುಂಬ್ತಾರ್ರಿ. ಇಲ್ಲಿ ನಾವು ಜಗಳಾಡಿ ರಂಗ ಬಡಿಸಿ ನಮ್ಮ ಮ್ಯಾನೇಜರ್ಗಳು ಜರಾರಿ ವಸೂಲ್ ಮಾಡ್ರಿ ಅಂದ್ರೆ ಹ್ಞೂ ಅತ್ತಾರ್ರಿ. ಈ 12 ಕೋಟಿಯಾಗಿ ಹೆಚ್ಚು ಕಮ್ಮಿ ನಾವು ವಸೂಲಿ ಎಷ್ಟು ಮಾಡಿರ್ತೀವಿ 2 ನಡುವೆ 1500 ಮಂದಿ ಮೆಂಬರ್ ಅದಾರ್ರಿ ಸರ್ಕಾರ. 1500 ಮಂದಿ ನಡುವೆ ಭಾಳ ಅಂದ್ರೆ 1.5 ಕೋಟಿ ಮುಟ್ಟಬೇಕಾದ್ರೆ ನಮಗೆ ಇದಾಗಿರ್ತದೆ. ಅದ್ರಾಗ ಇಂಕ ನಾವು ಅಷ್ಟ ಇಲ್ಲಿ ನಮ್ಮ ಮುತ್ತಾನ ಅಷ್ಟ ಮತ್ತೆ ಯಾರು ಇದ್ದಾವ್ರು ತುಂಬಿದ್ರೆ ಒಂದು 60-70 ಲಕ್ಷ 1 ಕೋಟಿ ರೂಪಾಯಿ ಅಲ್ಲೇ ಬಿಟ್ಟಿರ್ತೀವಿ ರೀ. ಮುಂದೆ ಮೇನ್ ಅದಕ್ಕೆ ತುಂಬವರು ತೆಗಿಯವ್ರು ಅಂದ್ರೆ ಮತ್ತೆ ಅಲ್ಲಿ ಸರ್ಕಾರ ರೀ. ಮತ್ತು ಅವರ ಟೀಮ್ದಾಗಿ ಬೆಳಗಾವಿ ಮಧ್ಯವರ್ತಿ ಬ್ಯಾಂಕ್ನಾಗಲಿ ನಮ್ಮಲ್ಲಿ ಅಪ್ನಿ ಬ್ರಾಂಚ್ನಾಗಲಿ ಓದೋ ಆಫೀಸರ್ಸ್ ಆಗಲಿ ಬಡ್ಚಿ ಸೊಸೈಟಿ ಅಂದ್ರೆ ಹೆಚ್ಚು ಕಮ್ಮಿ ಸಹಕಾರ ಸೊಸೈಟಿ ಅಂತ ಎಲ್ಲ ಆಫೀಸರ್ಸ್ ಗೊತ್ತೈತ್ರಿ. ಏನು 2 ಮಾತು ರೀ. ನಾವು ಏನೇ ಇರ್ರಿ ಸಾವುಕಾರ ಕಡೆ ಎಲ್ಲೂ ಹೋಗಿದ್ರಿ. ಇಲ್ಲಿ ನಮ್ಗೆ ಅಟ್ನಾಗ ನಂದೇಶ್ವರ ಸಾಹೇಬ್ ಇರ್ತಾರೋ ಡಾಕ್ಟರ್ ಕಲಾವಂತ ಸಾಹೇಬ್ ಇರ್ತಾರೋ ಸಹಜ ಹೆಚ್ಚು ಕಮ್ಮಿ ಮಂದಿ ನಾನು ಮಾತಾಡಂಗಿಲ್ರಿ. ನಮ್ಮ ಮ್ಯಾನೇಜರ್ ಮ್ಯಾಗ ಎಲ್ಲ ಹಾಕೈತ್ರಿ. ಆ ಮಟ್ಟಕ್ಕೊಂದು ಅವ್ರದ್ದು ನಮ್ಮ ಸೊಸೈಟಿ ಮ್ಯಾಗ ಒಂದು ಇದು ಪ್ರೀತಿ ಐತ್ರಿ. ಮತ್ತು ಮೊದಲಿನ ಹಿಡಿದು ಅವ್ರು ಮಾಡ್ಯಾರ ಅಂತ ಹೇಳಿ ಇಲ್ಲಿಗೆ ಬಂದೈತ್ರಿ. ಈಗ ಸದ್ಯ ನಮ್ಮ ಸೊಸೈಟಿ ಇನ್ಕಮ್ ಅಂದ್ರೆ ಸರ್ಕಾರ ಹೇಳಿ ಬೆಳತ್ರಿ. ಗೊಬ್ಬರ ಚಾಲು ಮಾಡಿವ್ರಿ. ಗೊಬ್ಬರದಿಂದ ರೀ ಮುಂದೆ ಇದು ಮುಂಗಾರಿ ಹಿಂಗಾರಿ ಒಳಗೆ ಬೀಜ ಕೊಡ್ತೀವ್ರಿ. ಆಮೇಲೆ ಇನ್ನು ಜೀವ ಶಿವನ ಒಳಗೆ ಬಂದಿಲ್ಲ ಅವ್ರು ತಿರುಗಿ ಬಂದಾರ. ಇಲ್ರಿ ಹಿಂದಿ ಮಾರ್ರಿ ಅಂತ ನಮಗೆ ಭಾಳ ಪ್ರೆಷರ್ ಹಾಕಿ ಹಿಂದಿ ಮಾರಾಕೈತಿರಿ. ಹಿಂದಿ ದನಗಳಿಗೆ ಹಿಂದಿ ಅಂತ ಹೇಳಿ ಅವು ರೈತರಿಗೂ ಚಲೋ ಆಗೈತ್ರಿ. ನಮ್ಮ ಸೊಸೈಟಿಗೂ ಚಲೋ ಐತ್ರಿ. ಮುಂದೆ ಅದ್ರ ರೇಷನ್ ಕೊಡ್ತೀವ್ರಿ. ಲಾಕರ್ ತಂದಿವ್ರಿ. ಈಗ ಸದ್ಯ ಈಗ ಹೇಳಿದ್ರಲ್ಲ ರೀ 15 ಕೋಟಿ ಅಂತ ಅವ್ರು ಕೊಟ್ಟದಷ್ಟು ನಿಮ್ದು ಏನೋ ಒಂದು ಪ್ರಶ್ನೆ ಬರ್ತೈತ್ರಿ. ಇಲ್ಲಿ ನಮ್ದು FD 12 ಕೋಟಿ ಮ್ಯಾಗ ಐತ್ರಿ ಸರ್ಕಾರ ರೀ. ಮುಂದೆ ಈಗ FD ಸಾಲನೂ ರೀ 11 ಕೋಟಿ ಟೋಟಲ್. ಈಗ ನಮ್ದು 25 ಕೋಟಿ ಸಾಲ ಐತ್ರಿ. ನಮ್ದು ಕೊಡ್ರಿ. ಈಗ FD ಆಯ್ತು ಸರ್ಕಾರ ಕೊಟ್ಟದ್ದಾತು ಸತ ನಿಮ್ಮದು ಏನೈತೆ ಕೇಳ್ರೆ ಇವತ್ತಿನ ಪರಿಸ್ಥಿತಿ ಆಗಿ ನಮ್ದು ಸ್ವಂತ ಬಂಡವಾಳ ಸರ್ಕಾರ 5 ಕೋಟಿ ಮಾಡಿದ್ರಿ. ಟೋಟಲ್ ಇವತ್ತು ಅವ್ರದ್ದು ನಮ್ಮದು BDP ಅವ್ರದ್ದು ಪಿಗ್ನಿ ಕೂಡ್ಕೊಂಡ್ರೆ 34 ಕೋಟಿ ಇವತ್ತು ನಮ್ಮ ಸೊಸೈಟಿ ವ್ಯವಸ್ಥೆ ರೀ. ಹಣಮಾಪುರ ಸಿದ್ಧಾಶ್ರಮದ ಶ್ರೀ ಸಿದ್ಧಯೋಗಿ ಅಮರೇಶ್ವರ ಮಹಾರಾಜರು, ಎಂಕಜ್ಜಿ ಗುರುದೇವ ತಪೋವನದ ಶ್ರೀ ಗುರುಪಾದ ಮಹಾರಾಜರು, ಹೊನವಾಡದ ಬಾಬುರಾವ್ ಮಹಾರಾಜರು ಆಶೀರ್ವಚನ ನೀಡಿದರು. ಬಿಡಿಸಿಸಿ ಬ್ಯಾಂಕಿನ ಉಪ ಪ್ರಧಾನ ವ್ಯವಸ್ಥಾಪಕ NG ಕಲಾವಂತ್ ಬೆಳೆ ಸಾಲ ಮತ್ತು ಸ್ವಸಹಾಯ ಸಂಘಗಳ ಸಾಲ ಹಾಗೂ ಮಾಧ್ಯಮಿಕ ಸಾಲ ವಿತರಿಸಿದರು. ಮುಖ್ಯ ಅತಿಥಿಗಳಾಗಿ ಬಿಡಿಸಿಸಿ ಬ್ಯಾಂಕಿನ ನಿಯಂತ್ರಣಾಧಿಕಾರಿ ಶಂಕರ್ ನಂದೇಶ್ವರ್, ಸಹಕಾರ ಇಲಾಖೆಯ ರಾಘವೇಂದ್ರ ನೂಲಿ, ಜಿಲ್ಲಾ ಸಹಕಾರ ಯೂನಿಯನ್ನ ಶ್ರೀಶೈಲ್ ಯಡಹಳ್ಳಿ, ಬ್ಯಾಂಕ್ ನಿರೀಕ್ಷಕ ರಮೇಶ್ ಗಲಗಲಿ, ಶಾಖಾ ವ್ಯವಸ್ಥಾಪಕ ಯೋಗೇಶ್ ಕುಲಕರ್ಣಿ, ಬಡಚಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಿರಪ್ಪ ಪೂಜಾರಿ, ಬಡಚಿ PKPS ನಿವೃತ್ತ ಕಾರ್ಯದರ್ಶಿಗಳಾದ ಮಲ್ಲಯ್ಯ ಪೂಜಾರಿ, ಮಲ್ಲಪ್ಪ ಆಜೂರ್ ಆಗಮಿಸಿದರು. ಆಡಳಿತ ಮಂಡಳಿಯ ಮಹದೇವ ಹೊಂಕುಂಡಿ, ವಿಠ್ಠಲ್ ಪೂಜಾರಿ, ಯಮನಪ್ಪ ದನಧಮನಿ, ದಶರಥ ಜಾಧವ್, ಬಸಪ್ಪ ಲೆಂಡೆ, ಮುತ್ತಪ್ಪ ಲೆಂಡೆ, ಪರಶುರಾಮ್ ಲಾಂಡ್ಗೆ, ಸದಾಶಿವ ಐಗಳಿ, ರಾಜು
ಹಗಲಂಬಿ, ಅರ್ಜುನ್ ಬಡ್ಗೇರ್, ಶ್ರೀಮತಿ ವಿಜಯಾ ಸಾಳುಂಕೆ, ಶ್ರೀಮತಿ ಸುನೀತಾ ಗಡದಿ, ಧುಣಿರಾದ ಎಎಂ ಕೋಬ್ರೆ, ಮುತ್ತಣ್ಣ ಕಾತ್ರಾಳ್, ಚಂದ್ರಶೇಖರ್ ನೇಮಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿವಯ್ಯ ಪೂಜಾರಿ ಸರ್ವರನ್ನ ಸ್ವಾಗತಿಸಿದರು. ಕಲ್ಲಪ್ಪ ಖೋತ್ ವಂದಿಸಿದರು. ಬ್ಯೂರೋ ರಿಪೋರ್ಟ್ ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ.